ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದು ಒಳ್ಳೆ ಬಡ್ಜೆಟ್ ವೆಹಿಕಲ್ ಆಗಿರುವಂಥ K10 ಆಲ್ಟೋ K10 VXi ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನಿಮ್ಮದೇ ಯಾವುದಾದ್ರೂ ವೀಡಿಯೋಸ್ನ ಈ ಥರ ಯೂಟ್ಯೂಬಲ್ಲಿ ಹಾಕಬೇಕು ಅಂತಂದರೆ ನನ್ನ ಮೇಲ್ ಐ ಡಿ m66232477@gmail.comಗೆ ನೀವು ಮೆಸೇಜು ಮತ್ತು ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸಿದ್ರೆ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತಾ ಹೋಗ್ತೀನಿ. ಸೊ ಇವತ್ತು ಬಂದುಬಿಟ್ಟು ಆಲ್ಟೋ K10 VXi ವೆಹಿಕಲ್ ಬಗ್ಗೆ ನೋಡೋಣ. ನೋಡಿ, ವೆಹಿಕಲ್ ಮಾತ್ರ ಸಖತ್ತಾಗಿದೆ. ನಾನು ಓಡಿಸಿದ್ದೀನಿ. ಪಿಕಪ್ ಹೆಂಗಿದೆ ಅಂದರೆ ಒಳ್ಳೆ ಪಿಕಪ್ ಇದೆ. ನಾವು ಎಕ್ಸ್ಲೀಟ್ರು ಇನ್ನೂ ಸ್ವಲ್ಪ ಕೊಟ್ಟರೆ ಸಾಕು ಹಂಗೆ ನುಗ್ಗುತ್ತೆ ವೆಹಿಕಲ್, ಅಷ್ಟೊಂದು ಚೆನ್ನಾಗಿದೆ. ಒಳ್ಳೆ ಕಲರ್ ಕೂಡ ಇದೆ ವೆಹಿಕಲ್ಲು. ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇದ್ದೇ ಇರ್ತವೆ ಅವು ಸೆಕೆಂಡ್ಸ್ ಅಂದಮೇಲೆ. 14 ಮಾಡಲ್ ಬೇರೆ ಇದು, 2014 ಮಾಡಲು, ಪೆಟ್ರೋಲ್ ವೆಹಿಕಲ್ಲು. ಸೆಕೆಂಡ್ ಓನರ್ ಕಂಪ್ಲೀಟ್ ಆಗಿದ್ದಾರೆ. ಆಮೇಲೆ ನೀವು ತಗೊಂಡ್ರೆ 3ನೇ ಓನರ್ ಆಗ್ತೀರಾ. ಓಡಿರೋದು 83,300 ಕಿಲೋಮೀಟ್ರ್ ಓಡಿದೆ ವೆಹಿಕಲ್. ಸೊ ಒಂದು ಜೆನ್ಯೂನಾಗಿ ಇರುತ್ತೆ ಎಲ್ಲ ಓಡೋಮೀಟ್ರ್ ಎಲ್ಲ. ಇಲ್ಲಿ ಯಾವುದೇ ಥರದ ಟ್ಯಾಂಪರಿಂಗ್ ಅನ್ನೋದು ಟ್ರೂ ವ್ಯಾಲ್ಯೂ ಶೋರೂಮ್ ಒಳಗಡೆ ನಡೆಯೋಕ್ಕೆ ಚಾನ್ಸೇ ಇಲ್ಲ, ನಡೆಯೋದು ಇಲ್ಲ. ಸೊ ಮತ್ತು ಸರ್ವಿಸ್ ಹಿಸ್ಟ್ರಿ ಆಲ್ಸೋ ನಿಮಗೆ ಸಿಗ್ತಾ ಹೋಗ್ತದೆ, ಮಾರುತಿ ಸುಜುಕಿ ಕಂಪ್ನಿ ಸರ್ವಿಸ್ ಹಿಸ್ಟ್ರಿ. ಮತ್ತು ಈ ವೆಹಿಕಲ್ ಬಂದುಬಿಟ್ಟು ನಿಮಗೆ ಇನ್ಶೂರೆನ್ಸು 25 ಅಕ್ಟೋಬರ್ 2025ವರೆಗೂ ಇದೆ. ಸೊ ಪ್ರೈಸ್ ಬಂದುಬಿಟ್ಟು 2,60,000 ಇದೆ. ಇದು ನೆಗೋಷಿಯಬಲ್ ಆಗುತ್ತೆ. ಸೊ ನೀವೀಗ ವೆಹಿಕಲ್ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ. ಸಿಲ್ವರ್ ಕಲರು, ಒಳ್ಳೆ ಶೈನಿಂಗಲ್ಲಿದೆ, ಕ್ಲೀನಾಗಿದೆ ವೆಹಿಕಲ್ಲು. ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಬಂಪರು ಬಿಟ್ಟರೆ ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ದೊಡ್ಡದಾಗಿರೋದು ಏನೂ ಇಲ್ಲ, ನೀಟಾಗಿದೆ ವೆಹಿಕಲ್ಲು. ಸೊ ನೀವೇ ನೋಡ್ಬೋದು ಬ್ಯಾಕ್ ಸೈಡ್ ಹೆಡ್ ಲ್ಯಾಂಪ್ಸ್ ಇರ್ಬೋದು, ಅದೆಲ್ಲ ಐ ಮೌಂಟೆಡ್ ಲ್ಯಾಂಪ್ ಆಲ್ಸೋ ಅವೈಲೇಬಲ್ ಇದೆ. ಇದು ಆಲ್ಟೋ K10 VXi ಅನ್ನೋ ವೇರಿಯಂಟ್ದು ಆಲ್ಸೋ ನಿಮಗೆ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವೆಹಿಕಲ್ ಇದೆ. ಟೈರ್ಸ್ ಆಲ್ಸೋ ನೀವು ನೋಡ್ತಾ ಹೋದ್ರಿ, ಟೈರ್ಸ್ ಕೂಡ ನಿಮ್ಗೆ ಚೆನ್ನಾಗಿದೆ. ರೈಟ್ ಸೈಡ್ ಆಫ್ ದ ವೆಹಿಕಲ್ ಆಲ್ಸೋ ನೀವು ನೋಡಿ, ಯಾವುದೇ ಸ್ಕ್ರ್ಯಾಚಸ್ಸು ಇಲ್ಲ. ನಿಮಗೆ ಆಕ್ಸೆಸರೀಸು ಹಾಕ್ಸಿರೋದು ಕೆಲವೆಲ್ಲ ಚೆನ್ನಾಗಿದೆ, ಡೋರ್ ಸ್ಕ್ರ್ಯಾಚಸ್ ಆಗದೆ ಇರೋ ಥರ ನೋಡಿ. ಟೈರ್ ಕೂಡ ನಿಮಗೆ ಚೆನ್ನಾಗಿದೆ. ಟೈರ್ ಹತ್ರನೂ ಯಾವುದೇ ರಸ್ಟಿಂಗು ಆ ಥರ ಇಲ್ಲ. ಗಾಡಿಯಲ್ಲಿ ಎಲ್ಲೂ ರಸ್ಟಿಂಗ್ ಫಾರ್ಮ್ ಆಗಿಲ್ಲ, ಚೆನ್ನಾಗಿದೆ. ಮಿರರ್ಸ್ ಆಲ್ಸೋ ವರ್ಕಿಂಗ್ ಇದೆ, ಚೆನ್ನಾಗಿದೆ. ಟೈರ್ಸು ನೀವು ನೋಡ್ಬೋದು, ಇನ್ನೂ 50% ಟೈರ್ಸ್ ಅನ್ನೋದು ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಡೆಂಟ್ ಆಗಿದೆ, ಸ್ಕ್ರ್ಯಾಚ್ ಏನಾಗಿಲ್ಲ, ಡೆಂಟ್ ಆಗಿದೆ ಲೈಟಾಗಿ. ಸೆಕೆಂಡ್ಸ್ ಅಂದಮೇಲೆ ಅದೇ ಆಗುತ್ತಲ್ವ, ಅದು ಕಾಮನ್. ಸೊ ಅದೊಂದು ನಿಮಗೆ ಇದೆ. ಮತ್ತು ನಾವು ಇಂಜಿನ್ ವಿಷಯಕ್ಕೆ ಬಂದರೆ, ಇದು 1 ಲೀಟ್ರ್ ಇಂಜಿನ್ನು ಇದಾಗಿರುತ್ತೆ ನಿಮಗೆ. ಸೊ 1 ಲೀಟ್ರ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಇರುತ್ತೆ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಹಳೆ K10 ಅನ್ನೋದು ಒಳ್ಳೆ ಇಂಜಿನ್, ಅದು K10 ಇಂಜಿನ್ನು ಒಳ್ಳೆ ಪಿಕಪ್ಪು, ಸ್ಟ್ರಾಂಗ್ ಮೈಲೇಜು ಎಲ್ಲ ಇರುತ್ತೆ. ನಿಮ್ಮ ಮೈಲೇಜ್ ಪರವಾಗಿ ಬಂದರೆ 21 ಕಂಪ್ನಿಯವ್ರು ಕೊಡ್ತಾರೆ, ಬಟ್ ಇದು 22 ಬರುತ್ತೆ. ಅಷ್ಟಿಲ್ಲದೆ ಇದ್ರೆ 20 ಕಂಪಲ್ಸರಿ ಬರುತ್ತೆ. 22 ಹೇಳ್ತಾ ಇರೋದು ಇವ್ರು ಕಸ್ಟಮರ್ಸ್ ಹೇಳ್ತಿರೋದು, ನಾನಲ್ಲ. ಸೊ 20 ಅಂತೂ ನೀವು ಕನ್ಫರ್ಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮತ್ತು ನಾವು ಬೂಟ್ ಸ್ಪೇಸ್ಗೆ ಬಂದರೆ, ಒಂದು ಫ್ಯಾಮ್ಲಿಗೆ ಸಾಕು ಇಷ್ಟೊಂದು ಬೂಟ್ ಸ್ಪೇಸ್ ಸಾಕಾದಷ್ಟು ಬೂಟ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇರುತ್ತೆ ಫ್ಯಾಮ್ಲಿಗೆ ಕೂಡ, ನೀವು ನೋಡ್ತಾ ಹೋಗ್ಬೋದು. ಸೊ ಬೂಟ್ ಸ್ಪೇಸ್ ಕೂಡ ನಿಮಗೆ ಒಳ್ಳೆ ಇದರಲ್ಲಿದೆ. ನಾವು ಈಗ ಸ್ಪೇರ್ನ ಆಲ್ಸೋ ಒಂದು ಸರಿ ನೋಡೋಣ. ಸ್ಪೇರ್ ವೀಲ್ ಆಲ್ಸೋ ನಿಮ್ಗೆ ಅವೈಲೇಬಲ್ ಇರುತ್ತೆ, ಜಾಕು ಟೂಲ್ಸು ಅವೈಲೇಬಲ್ ಇರುತ್ತೆ. ನೋಡಿ, ಸ್ಪೇರ್ ವೀಲ್ ಕೂಡ ತುಂಬ ಚೆನ್ನಾಗೇ ಇದೆ, ಯೂಸ್ ಮಾಡಿದ್ದಾರೆ, ಬಟ್ ಇನ್ನೂ 80% ಆ ಥರ ಇದೆ. ಸೊ ನೀವು ಇಂಟೀರಿಯರ್ನ ಒಂದು ಸರಿ ಅಬ್ಸರ್ವ್ ಮಾಡ್ಬೋದು. ಹೆಡ್ ರೆಸ್ಟ್ ಅನ್ನೋದು ಆಲ್ರೆಡಿ ಸೀಟ್ ಒಳಗಡೆ ಇನ್ಕ್ಲೂಡ್ ಆಗಿ ಬಂದಿದೆ. ಅದು ನೋಡಿ, ಸೀಟ್ ಕವರ್ ಕೂಡ ನೀಟಾಗಿದೆ, ಒಳ್ಳೆ ಸೀಟ್ ಕವರ್ಸ್ ಆಲ್ಸೋ ಇದೆ, ಲೆದರ್ ಸೀಟ್ ಕವರ್ಸು. ಎಲ್ಲೂ ಕಿತ್ತೋಗಿರೋದು ಆ ಥರ ಏನೂ ಇಲ್ಲ. ಸೊ ನೀಟಾಗೆ ಮೇಂಟೈನ್ ಮಾಡಿದ್ದಾರೆ, ಇಲ್ಲ ಹೊಸ ಕವರ್ಸ್ ಹಾಕ್ಸಿರ್ತಾರೆ ಮೋಸ್ಟ್ಲಿ. ಸೊ ಸೀಟ್ ಕವರ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ ವೆಹಿಕಲ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಸೀಟ್ ಬೆಲ್ಟ್ಸ್ ಆಲ್ಸೋ ಅವೈಲೇಬಲ್ ಇದೆ ನೋಡಿ ಬ್ಯಾಕಲ್ಲಿ ಕೂಡ. ಸೊ ಇದು ನೀವು ಇಂಟೀರಿಯರಲ್ಲಿ ಡ್ಯಾಶ್ ಬೋರ್ಡ್ ನೋಡಿದ್ರೆ ಒಳ್ಳೆ ಕ್ಲೀನಾಗಿದೆ ಡ್ಯಾಶ್ ಬೋರ್ಡು ಎಲ್ಲ. ಸ್ಟೇರಿಂಗು ಎಲ್ಲ ಚೆನ್ನಾಗಿದೆ. ಆಡಿಯೋ ಸಿಸ್ಟಮ್ ಕೂಡ ನಿಮಗೆ ಅವೈಲೇಬಲ್ ಇದೆ. AC ಇದೆ ನಿಮಗೆ, ವಿಂಡ್ ಬ್ಲೋಯರು ಅದಿದೆ, ಕೂಲ್ ಮಾಡ್ಬೋದು. AC ಹೀಟು ಬ್ಲೋಯಿಂಗು ಅದು ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಇದು 5 ಗೇರ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸೊ 5 ಗೇರ್ಸ್ ಇರುತ್ತೆ ನಿಮಗೆ. ಪವರ್ ವಿಂಡೋಸ್ ಆಲ್ಸೋ ಅವೈಲೇಬಲ್ ಇದ್ದಾವೆ ನೋಡಿ, ಪವರ್ ವಿಂಡೋಸ್ ಇದ್ದಾವೆ. ಒಳ್ಳೆ ಡ್ಯಾಶ್ ಬೋರ್ಡು ನಿಮ್ಗೆ ಬ್ಯೂಟಿಫುಲ್ ಆಗಿದೆ. ಓಡೋಮೀಟ್ರು ಅದೆಲ್ಲನೂ ವರ್ಕಿಂಗು ಆಗ್ತಾ ಇದೆ ನಿಮಗೆ. ಸೊ ಫ್ರಂಟಲ್ಲಿ ಮೋಸ್ಟ್ಲಿ ಇದಿರುತ್ತೆ ನಿಮಗೆ. ಫ್ರಂಟಲ್ಲಿ ಪವರ್ ವಿಂಡೋಸ್ ಇದ್ದಾವೆ, ಬ್ಯಾಕಲ್ಲಿ ಮ್ಯಾನ್ಯುಯಲ್ ವಿಂಡೋಸ್ ಅನ್ನೋದು ಅವೈಲೇಬಲ್ ಇದೆ. ಸೊ ಈ ಥರ ಒಳ್ಳೆ ವೆಹಿಕಲ್ ಅವೈಲೇಬಲ್ ಇದೆ ನಿಮಗೆ.